ಗುಡ್ ಮಾರ್ನಿಂಗ್. ಸೊ ಇವತ್ತು ನಾವು ಒಂದು ಸ್ವಲ್ಪ ಅಕೌಂಟಿಂಗಿನ ಬಗ್ಗೆ ಒಂದು ಸಂಕ್ಷಿಪ್ತ ವಿವರವನ್ನು ತಿಳ್ಕೊಳ್ಳೋಣ. ಅಕೌಂಟಿಂಗ್ ಅಂದರೆ ಏನು ಅಂತ. ಅಕೌಂಟಿಂಗ್ ಈಸ್ ದಿ ಪ್ರೊಸೆಸ್ ಆಫ್ ರೆಕಾರ್ಡಿಂಗ್, ಸಮರೈಸಿಂಗ್, ಅನಲೈಸಿಂಗ್ ಆ್ಯಂಡ್ ರಿಪೋರ್ಟಿಂಗ್ ಆಫ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಟು ಎ ಬಿಸ್ನೆಸ್ ಅಂತ ಕರಿತೀವಿ. ಸೊ ಇದನ್ನು ನಾವು ಕನ್ನಡದಲ್ಲಿ ಹೇಳಬೇಕು ಅಂದರೆ ಇದು ವ್ಯವಹಾರದಲ್ಲಿ ನಡೆಯುವಂಥ ಹಣಕಾಸು ವ್ಯವಹಾರಗಳನ್ನು ದಾಖಲಿಸುವುದು, ರೆಕಾರ್ಡಿಂಗ್, ಸಮ್ಮರೈಸಿಂಗ್ ಸಂಕ್ಷಿಪ್ತಗೊಳಿಸುವುದು, ಹಾಗೆ ಅನಲೈಸಿಂಗ್ ಅಂದರೆ ವಿಶ್ಲೇಷಣೆ ಮಾಡುವುದು, ಹಾಗೆ ನೆಕ್ಸ್ಟ್ ರಿಪೋರ್ಟಿಂಗ್ ಆಫ್ ದ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂದರೆ ವರದಿ ಮಾಡುವುದು ಅಂತ ಕರಿತೀವಿ. ಟೋಟಲಾಗಿ ಈ ಒಂದು ಪ್ರೊಸೆಸ್ಸನ್ನು ನಾವು ಅಕೌಂಟಿಂಗ್ ಅಂತ ಕರಿತೀವಿ. ಸೊ ಇದನ್ನು ನಮ್ಮದೇ ಭಾಷೆಯಲ್ಲಿ ಹೇಳಬೇಕಂದ್ರೆ ನಾವು ವ್ಯವಹಾರದಲ್ಲಿ ಇರುವಂಥ ಹಣವನ್ನು ಎಲ್ಲಿ ಖರ್ಚಾಯಿತು, ಎಷ್ಟು ಖರ್ಚಾಯಿತು, ಹೇಗಾಯಿತು, ಸೊ ಈಗ ಎಷ್ಟು ಲಾಭ ಇದೆ, ನಮಗೆ ನಷ್ಟ ಆಗಿದೆ ಅಂತ ತಿಳಿದುಕೊಳ್ಳುವಂಥ ಒಂದು ಪ್ರಕ್ರಿಯೆ ಆಗಿರುತ್ತೆ. ಸೊ ನೆಕ್ಸ್ಟ್ ನಮಗೆ ಇದರಲ್ಲಿ ಎರಡು ವಿಧದ ನಾವು ಅಕೌಂಟಿಂಗನ್ನು ನೋಡ್ಬೋದು. ಇಂಪಾರ್ಟೆಂಟಾಗಿ ಫಿನಾನ್ಷಿಯಲ್ ಅಕೌಂಟಿಂಗ್ ಮತ್ತು ಕಾಸ್ಟ್ ಅಕೌಂಟಿಂಗ್ ಅಂತ ಕರಿತೀವಿ. ಫಿನಾನ್ಷಿಯಲ್ ಅಕೌಂಟಿಂಗಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಎಲ್ಲ ಹಣಕಾಸು ವ್ಯವಹಾರವನ್ನು ದಾಖಲಿಸ್ತೀವಿ, ವರ್ಗೀಕರಿಸ್ತೀವಿ, ಹಾಗೆ ಸಂಕ್ಷಿಪ್ತಗೊಳಿಸಿ ಇಡ್ತೀವಿ. ಸೊ ಇದರಲ್ಲಿ ನಾವು ಏನು ತಿಳ್ಕೊಬೋದು, ಇದು ಯಾವ ಉದ್ದೇಶಕ್ಕಾಗಿ ಒಂದು ಫಿನಾನ್ಷಿಯಲ್ ಅಕೌಂಟಿಂಗನ್ನು ಮಾಡ್ತೀವಿ ಅಂದರೆ ಬಿಸ್ನೆಸ್ಸಲ್ಲಿ ಆಗ್ತಕ್ಕಂಥ ಲಾಭ ಮತ್ತು ನಷ್ಟವನ್ನು ತಿಳಿದುಕೊಳ್ಳಲಿಕ್ಕೆ ಮತ್ತು ಇವತ್ತಿನವರೆಗಿನ ಬಿಸ್ನೆಸ್ನ ಒಂದು ಆರ್ಥಿಕ ಸ್ಥಿತಿ ಅನ್ನು ತಿಳ್ಕೊಳ್ಳಿಕ್ಕೆ, ಅಂದರೆ ಇನ್ಕಮ್ ಆಯಿತಾ ಎಕ್ಸ್ಪೆನ್ಸಸ್ ಆಯಿತಾ ಅಂತ ತಿಳ್ಕೊಳ್ಳಿಕ್ಕೆ, ಹಾಗೆ ನಮ್ಮ ಒಂದು ಎಷ್ಟು ನಾವು ಈ ಬಿಸ್ನೆಸ್ಸನ್ನು ಹೇಗೆ ನಡೆಸ್ತಾ ಇದ್ದೀವಿ ಅನ್ನೋದು ತಿಳ್ಕೊಳ್ಳಿಕ್ಕೆ ಈ ಫಿನಾನ್ಷಿಯಲ್ ಅಕೌಂಟಿಂಗನ್ನು ಮಾಡ್ತೀವಿ. ಇದನ್ನು ಯಾರ್ಯಾರು ಮಾಡ್ಬೋದು ಅಂದರೆ ನಾವು ಯಾರು ಮಾಲೀಕರು ಇರ್ತೀರಿ ಅಂದರೆ ಓನರ್ ಇರ್ತೀರಿ ಅವ್ರು ಮಾಡ್ಬೋದು, ಹೂಡಿಕೆದಾರರು ಇನ್ವೆಸ್ಟರ್ ಮಾಡ್ತೀವಿ, ಸಾಲ ಕೊಡುವವರು ಮಾಡ್ತೀವಿ, ಹಾಗೆ ಸರ್ಕಾರ ಮಾಡುತ್ತೆ, ಹಾಗೆ ಬ್ಯಾಂಕ್ಗಳು ಕೂಡ ಈ ಒಂದು ಫಿನಾನ್ಷಿಯಲ್ ಅಕೌಂಟಿಂಗನ್ನು ಮಾಡ್ತಾರೆ. ಸೊ ನೆಕ್ಸ್ಟು ಇದರಲ್ಲಿ ನಮಗೆ ಮುಖ್ಯ ಲೆಕ್ಕಪತ್ರಗಳು ಅಂತ ಮೂರು ಬರುತ್ತೆ. ಸೊ ಒಂದು ಟ್ರೇಡಿಂಗ್ ಅಕೌಂಟ್ ಅಂದರೆ ವ್ಯಾಪಾರ ಖಾತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಲಾಭ ಮತ್ತು ನಷ್ಟದ ಖಾತೆ, ಹಾಗೆ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಅಂದರೆ ಲಯಬಿಲಿಟಿ ಮತ್ತು ಅಸೆಟ್ಸ್, ಇವುಗಳ ಬಗ್ಗೆ ತಿಳ್ಕೊಬೋದು. ನೆಕ್ಸ್ಟ್ ಒಂದು ಕಾಸ್ಟ್ ಅಕೌಂಟಿಂಗ್. ಕಾಸ್ಟ್ ಅಕೌಂಟಿಂಗಲ್ಲಿ ನಾವು ಉತ್ಪಾದನೆಯ ವೆಚ್ಚವನ್ನು ಲೆಕ್ಕ ಹಾಕಿ ವೆಚ್ಚವನ್ನು ನಿಯಂತ್ರಣ ಮಾಡುವುದು ಮತ್ತು ನಿರ್ವಹಣೆ ಮಾಡುವ ಒಂದು ಲೆಕ್ಕಪತ್ರ ಅಂತ ಕರಿತೀವಿ. ಸೊ ಇದರಲ್ಲಿ ಏನಿರುತ್ತೆ ಅಂದರೆ ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ಅದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ, ಅಂದರೆ ಕ್ಯಾಪಿಟಲ್ ಎಷ್ಟು ಹಾಕಿದ್ದೀವಿ, ಹಾಗೆ ಸೊ ಈಗ ನಾವು ಒಂದು ಎಷ್ಟು ಖರ್ಚು ಮಾಡ್ತಾಯಿದ್ದೀವಿ. ಕೆಲವೊಂದು ಸತಿ ನಾವು ಕೆಲವೊಂದಕ್ಕೆ ವೇಸ್ಟ್ ಖರ್ಚು ಮಾಡ್ತೀವಿ, ಆವಾಗ ಬಿಸ್ನೆಸ್ಸಲ್ಲಿ ನಾವು ಹೈ ಲಾಸನ್ನು ಅನುಭವಿಸ್ಬೇಕಾಗತ್ತೆ. ಸೊ ಅದನ್ನು ಕಂಟ್ರೋಲಿಂಗ್ ಮಾಡಲಿಕ್ಕೆ ನಾವು ವೆಚ್ಚವನ್ನು ನಿಯಂತ್ರಿಸಬೇಕು, ಎಷ್ಟು ಬೇಕು, ಅಗತ್ಯಕ್ಕಿಂತ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಕಾಸ್ಟ್ ಪ್ರೈಸಿಂಗಲ್ಲಿ ನೋಡ್ತೀವಿ. ಹಾಗೆ ನಿರ್ವಹಣಾ ತೀರ್ಮಾನಗಳು ಅಂತ ಹೇಳ್ತೀವಿ. ನಿರ್ವಹಣಾ ತೀರ್ಮಾನಗಳು ಅಂದರೆ ಸೊ ಈಗ ನನಗೆ ಒಂದು ಏನಾದರೂ ಮಾರ್ಕೆಟಿಂಗ್ ಮಾಡಲಿಕ್ಕೆ ಒಂದು ಗಾಡಿ ಬೇಕು. ಸೊ ಗಾಡಿ ಅಂದರೆ ನಮಗೆ ನಾರ್ಮಲ್ ಆಗಿರೋ ಒಂದು 2 ಲ್ಯಾಕ್ 3 ಲ್ಯಾಕಲ್ಲಿಯೂ ಗಾಡಿ ಬರುತ್ತೆ. ಸೊ 15 ಲಕ್ಷ, 1 ಕೋಟಿದು ಬೇಕಾದರೂ ಗಾಡಿಗಳನ್ನು ತೊಗೋಬೋದು. ಸೊ ನನ್ನ ಈ ಬಿಸ್ನೆಸ್ಸಿಗೆ ಎಷ್ಟು ಬೇಕು ಅನ್ನೋದನ್ನು ಲೆಕ್ಕಾಚಾರ ಮಾಡ್ಕೊತಿಲ್ವ, ಇದು ಕಾಸ್ಟ್ ಅಕೌಂಟಿಂಗ್ ಆಗುತ್ತೆ. ಸೊ ಇದರಲ್ಲಿ ಯಾರ್ಯಾರು ಬರ್ತಾರೆ ಅಂದರೆ ಮ್ಯಾನೇಜ್ಮೆಂಟ್ ಯಾರಿರ್ತಾರೆ ಅವರು ಇದನ್ನು ಅಕೌಂಟಿಂಗನ್ನು ಮಾಡ್ತಾರೆ. ನೆಕ್ಸ್ಟ್ ಇದರಲ್ಲಿ ನಾವು ವೆಚ್ಚದ ವರದಿಯನ್ನು ಅಂದರೆ ಎಕ್ಸ್ಪೆನ್ಸಸ್ಸನ್ನು ರಿಪೋರ್ಟಿಂಗನ್ನು ಇದರಲ್ಲಿ ನಾವು ನೋಡ್ಬೋದಾಗಿದೆ. ಸೊ ಇವತ್ತು ನಿಮಗೆ ಫೈನಾನ್ಷಿಯಲ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್ ಎಂದು ಅಕೌಂಟಿಂಗ್ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಸಿಕ್ಕಿದೆ ಅಂದ್ಕೊತೀನಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ